ಒಂದು ಕಡೆ 27ನೇ ತಾರೀಕು ಸಚಿವ ಸ್ಥಾನದ ಪಟ್ಟಿಯನ್ನು ಹಿಡ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಲ್ಲಿಗೆ ಈ ತಿಂಗಳಂತೂ ಆಗಲ್ಲ, 15ನೇ ತಾರೀಕಿನ ಒಳಗಡೆ ಆದರೆ ಆಗಬೇಕು ಸಂಪುಟ ವಿಸ್ತರಣೆ. ಇಲ್ಲ ಅಂತ ಹೇಳಿದ್ರೆ ಆಷಾಢ ಮುಗಿದ ಮೇಲೇನೆ, ಒಂದೂವರೆ ತಿಂಗಳು ಆಗಲ್ಲ. ಸೊ ಅದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು, ಅದರ ಜೊತೆಗೆ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಆಗಿ ವಾರ್ನ್ ಮಾಡಿದೆ. ಸಚಿವ ಸ್ಥಾನಕ್ಕೋಸ್ಕರ ಯಾರಾದರೂ ಲಾಬಿ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೇರ್ ಮಾಡಬೇಡಿ, ನೀವು ಲಾಬಿಗಳಿಗೆ ಮಣಿಬೇಡಿ. ನಾವು ಯಾರಿಗೆ ಕೊಡ್ತೀವೋ ಅವ್ರ ಸಚಿವ ಸ್ಥಾನ ತಗೋಬೇಕು, ಯಾರಿಗೆ ಕೊಟ್ಟಿಲ್ವೋ ಅವ್ರ ಬಾಯಿ ಮುಚ್ಕೊಂಡು ಅವ್ರ ಕೆಲಸ ಏನಿದೆ ಅದನ್ನು ಮಾಡಬೇಕು. ಲಾಬಿ ಮಾಡಿಸೋದು, ಬೇರೆಯವ್ರ ಮುಖಾಂತರ ಒತ್ತಡ ಹಾಕ್ಸೋದು, ಪ್ರೊಟೆಸ್ಟ್ಗಳನ್ನು ಮಾಡಿಸೋದು, ಸ್ಟ್ರೈಕ್ಗಳನ್ನು ಮಾಡಿಸೋದು, ಹೇಳ್ಸೋದು, ಪದೇ ಪದೇ ಹೈಕಮಾಂಡ್ ಬಳಿ ಬಂದು ಕದ ತಟ್ಟೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡು. ಮಣಿಬೇಡಿ ನೀವು ಇದಕ್ಕೆಲ್ಲ. ಲಾಬಿ ಮಾಡುವವರನ್ನ ಪಕ್ಷ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಪಕ್ಷಕ್ಕೆ ಗೊತ್ತು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರನ್ನ ಕೈ ಬಿಡಬೇಕು ಅಂತ ಹೇಳಿ. ಹಾಗಾಗಿ ನೀವೆಲ್ಲದಕ್ಕೂ ಕೂಡ ಮಣಿಬೇಡಿ. ಯಾವುದೇ ರೀತಿಯ ಅನಗತ್ಯ ಬೆಳವಣಿಗೆಯನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸುತ್ತೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನೋಡಿ, ಜುಲೈ ಮೊದಲ ವಾರದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಅಂತಿಮ ಪಟ್ಟಿ ಫೈನಲ್ ಆಗುವ ಸಾಧ್ಯತೆಗಳು ಕೂಡ ಇದೆ. 60ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಾಗಿದ್ದಾರೆ, ಆದರೆ ಖಾಲಿ ಇರೋದು 20. ನೋಡಿ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 20 ಸಚಿವ ಸ್ಥಾನ ಖಾಲಿ ಇದೆ. 3ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವರೊಟ್ಟಿಗೆ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸೊ ಪಕ್ಷ ಹಾಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗದಂತೆ ನೋಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಮಾತನ್ನು ಹೇಳಿದೆ. ಲಾಬಿ ಮಾಡೋ ಬಗ್ಗೆ ನಾವು ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ, ಯಾರೂ ಲಾಬಿ ಮಾಡಂಗಿಲ್ಲ. CM ಡಿ ಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು. ತಮ್ಮ ಕ್ಯಾಬಿನೆಟ್ ನಾಯಕರಿಗೆ ತಮ್ಮ ಹುದ್ದೆಗಳನ್ನು, ಅಂದರೆ ಇತ್ತೀಚೆಗೆ ಹೇಗೆ ಅಂತ ಹೇಳಿದ್ರೆ ತಮ್ಮ ನಾಯಕರಿಗೆ ಕ್ಯಾಬಿನೆಟ್ ಹುದ್ದೆಗಳನ್ನು ಕೋರಿ ಬೆಂಬಲಿಗರು ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡಿ, ಉಮಾಶ್ರೀ ಅವ್ರಿಗೆ ಕೊಡಿ, ಲಕ್ಷ್ಮಣ್ ಸವದಿ ಅವ್ರಿಗೆ ಕೊಡಿ, ಜಮೀರ್ ಅಹಮದ್ ಅವ್ರಿಗೆ ಕೊಡಿ, ಬಾಲಕೃಷ್ಣ ಅವ್ರಿಗೆ ಕೊಡಿ, ಚಲುರಾಯಸ್ವಾಮಿ ಅವ್ರಿಗೆ ಕೊಡಿ, HC ಮಹದೇವಪ್ಪ ಅವ್ರಿಗೆ ಕೊಡಿ. ಹೆಂಗೆ ಸಾಕಷ್ಟು ಜನರಿಗೆ, ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ಶಾಸಕರುಗಳಿದ್ದಾರೆ, ಅವ್ರಿಗೆ ಕೊಡಿ ಅಂತ ಹೇಳಿ ಪ್ರತಿಭಟನೆಗಳಾಗ್ತಾ ಇದೆ. ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳ ಮುಖಾಂತರ ಲಾಬಿ ಮಾಡ್ತಾ ಇದ್ದಾರೆ. ಹಲವಾರು ಸಭೆಗಳಾಗ್ತಾ ಇದೆ. ಇದರ ಬಗ್ಗೆ ಮಾಧ್ಯಮದಲ್ಲೂ ಕೂಡ ವ್ಯಾಪಕವಾದಂತಹ ವರದಿ ಕೂಡ ಆಗ್ತಾ ಇದೆ. ಇದು ಪಕ್ಷವನ್ನು ಮುಜುಗರಕ್ಕೀಡು ಮಾಡಿದೆ ಅಂತ ಹೇಳಿ ಮೂಲಗಳು ಕೂಡ ತಿಳಿಸಿರೋದು. ಸೂಕ್ತ ಸಮಯದಲ್ಲಿ ವಿಸ್ತರಣೆ ಬಗ್ಗೆ ಕಾಂಗ್ರೆಸ್ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಸಚಿವ ಸ್ಥಾನಗಳಿಗೋಸ್ಕರ ಲಾಬಿ ಮಾಡೋರನ್ನ ಪಕ್ಷ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಅಂಥವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಅನಗತ್ಯ ಬೆಳವಣಿಗೆಯನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸುತ್ತೆ. ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯೋದಕ್ಕೆ ಬ್ಯಾಚ್ಗಳಲ್ಲಿ ಬರೋ ನಾಯಕರು, ಶಾಸಕರು, MLCಗಳ ಗುಂಪುಗಳನ್ನು ಯಾವುದೇ ಕಾರಣಕ್ಕೂ ನೀವು ಸ್ವಾಗತಿಸಬೇಡಿ. ಬ್ಯಾಚ್ ವೈಸ್ ಬರ್ತಾರಲ್ಲ, ಎಂಟರ್ಟೈನೇ ಮಾಡಬೇಡಿ. ಮುಖ್ಯಮಂತ್ರಿಗಳಿಗೆ ತಿಳಿಸಿರೋದು. HC ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಅವರು ಪಕ್ಷದ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಬೆಂಬಲಿಗರಿಂದ ಪ್ರತಿಭಟನೆಗಳನ್ನು ನಡೆಸಿದ್ರು ಅನ್ನುವ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಇದು ಬೇರೆಯವರು, ಇವರು ಪ್ರತಿಭಟನೆ ನಡೆಸ್ತಾ ಇದ್ದಂತೆ ಬೇರೆಯವರೂ ಸಹ ಪ್ರತಿಭಟಿಸೋದಕ್ಕೆ ಪ್ರೇರೇಪಿಸಿದೆ. ಇದು ಸಾಮೂಹಿಕ ಉನ್ಮಾದಕ್ಕೆ ಕಾರಣ ಆಗಿದೆ. ಹಾಗಾಗಿ ಬೇಡ, ಈ ರೀತಿ ಮಾಡೋದನ್ನು ಪಕ್ಷ ಸಹಿಸಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ನೀವು ಕಡಿವಾಣ ಹಾಕಬೇಕು. ಈ ರೀತಿ ಯಾರೂ ಪ್ರತಿಭಟನೆ ಮಾಡಂಗಿಲ್ಲ. ಹಿಂಗೇನಾದರೂ ಮಾಡಿದ್ರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳಲಾಗತ್ತೆ. ಅದರ ಜೊತೆಗೆ ಕಿತ್ತೂರು ಕರ್ನಾಟಕ ಪ್ರದೇಶದವರಾದಂತಹ MLC ಸಲೀಂ ಅಹಮದ್ ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅನ್ನೋ ಒತ್ತಾಯ. ಮಾಜಿ ಸಚಿವರಾದಂಥ HC ಮಹದೇವಪ್ಪ, K ವೆಂಕಟೇಶು, ಹಂಪನಗೌಡ ಬಾದರ್ಲಿ, ಪೊನ್ನಣ್ಣ, ಸಿದ್ದರಾಮಯ್ಯ ಅವರೊಂದಿಗೆ ಕೊಚ್ಚಿ ಕೂಡ ಹೋಗಿದ್ದಾರೆ. ಅವರ ಜೊತೆಗೆ ಇಂಧನ ಸಚಿವ KJ ಜಾರ್ಜ್ ಅವರು ಕೂಡ ರೆಸಾರ್ಟ್ನಲ್ಲಿ ತಂಗಿದ್ದಾರೆ. ಸೊ ಸಿದ್ದರಾಮಯ್ಯ ಅವರ ಪಾಳೆಯವೂ ಕೂಡ ತಮ್ಮ ಹೆಚ್ಚಿನ ಶಾಸಕರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡವನ್ನು ಕೂಡ ಹೇರ್ತಾ ಇದೆ. ಸೊ ಹಾಗಾಗಿ ಇತ್ತೀಚೆಗೆ MLC ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲ ಚುನಾವಣಾ ಯಶಸ್ಸನ್ನು ಕಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು.
ಹಾಗಾಗಿ ಎರಡನೇ ಲಿಸ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಕಾದು ನೋಡಬೇಕಾಗತ್ತೆ. ಹೈಕಮಾಂಡ್ ಕೂಡ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಚಿವ ಸ್ಥಾನಕ್ಕೋಸ್ಕರ ಯಾರಾದರೂ ಲಾಬಿ ಮಾಡಿದ್ರೆ ನೀವು ಕೇರ್ ಮಾಡಬೇಡಿ, ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿರೋದು. ಸೊ ಯಾವ ರೀತಿ ಇದನ್ನೆಲ್ಲವನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಫಾಲೋ ಮಾಡ್ತಾರೆ, ಯಾರ ಕೈ ಮೇಲಾಗುತ್ತೆ ಕಾದು ನೋಡಬೇಕು.